ನೀನು ಕೊಬ್ಬರಿ ನಾನು ಎಳ್ನೀರ ಮಸ್ತ್ ಐತ್ಲಾ. Hey guys, ನಾನು ವೈಶಾಲಿ. ಆರ್ಡಿನರಿ ಇಲ್ಲ ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಶು ಆನಂದ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ಡೇ ಸಂಡೇ ಆಗಿರುತ್ತೆ. ಮಸ್ತೆಲ್ಲ ಮನೆ ಡೀಪ್ ಕ್ಲೀನಿಂಗ್, ಸೊ ಸ್ವಲ್ಪ ರಿಲ್ಯಾಕ್ಸೇಷನ್, ಎಕ್ಸಸೈಸ್ ಎಲ್ಲ ಮುಗಿಸಿ ವಾಕಿಂಗ್ ಹೋಗಿ ಬಂದು ಇವ್ರ ಮನೆ ಕ್ಲೀನಿಂಗ್ ಮಾಡ್ತಿದ್ರು. ನಾ ಈ ಕಡೆಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡತ್ತಿದ್ದೆ. ದೋಸೆ ಜೊತೆ ತಿಂತಾರಲ್ಲ ಆ ಬಟಾಟಿ ಪಲ್ಯ ಮಾಡತ್ತೀನಿ ಇವತ್ತು. ಆ್ಯಕ್ಚುಲಿ ಬಟಾಟಿ ಪಲ್ಯಕ್ಕೆ ನಾನು ಮೋಸ್ಟ್ಲಿ ಖಾರ ಬಯಸೋದಿಲ್ಲ. ಜಾಸ್ತಿ ಅಂದರೆ ಮಾಡ್ಕೊಳ್ತೇನೆ. ಸರಿ ಮತ್ತೆ ಹಾಕ್ಬೇಕು. ಜೀರಿಗೆ, ಸಾಸಿವೆ, ಸ್ವಲ್ಪ ಕರ್ಬೇವಿನ ತಪ್ಪಲ ಹಾಕ್ಕೊಂಡು ಅದು ಹಾಕಿರೋದೆಲ್ಲ ಫ್ರೈ ಮಾಡಿ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ ಹಾಕಿದೆ ಅದರೊಳಗೆ. ಸೊ ಅದನ್ನ ಸ್ವಲ್ಪ ಫ್ರೈ ಮಾಡಿದೆ 3 ಮಿನಿಟ್ಸ್. ಸ್ವಲ್ಪ ರೆಡ್ ಕಲರ್ ಲೈಕ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೇನೆ ಅದು ಫ್ರೈ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಟರ್ಮರಿಕ್ ಕಲರ್ ಆ್ಯಡ್ ಮಾಡಿಕೊಂಡು, ನಿಮಗೆ ಬೇಕಂದ್ರೆ ಬಟಾಣಿ ಹಾಕೋಬೋದು. ಹಸಿ ಬಟಾಣಿ ಸಿಕ್ಕರೆ ಎಲ್ಲ ಸ್ಕಿಪ್ ಮಾಡ್ಬೋದು. ಇಲ್ಲಾಂದ್ರೆ ಬೇಕಂದ್ರೆ ಉದ್ದಿನ ಬೇಳೆನೂ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಸ್ವಲ್ಪ ರುಚಿ ತಕ್ಕಷ್ಟು ಹಾಕಬೇಕು. ಬಾಯ್ಲ್ ಮಾಡಿಟ್ಕೊಂಡು ಬಟಾಟೊ ಹಚ್ಕೊಂಡಿದೆ. ಸೊ ಅವಾಗಲೇ ಬಾಯ್ಲ್ ಮಾಡ್ಕೊಂಡಿದ್ವಿ. ಸೊ ಈ ಬಾಯ್ಲ್ ಮಾಡ್ಕೊಂಡಿರೋ ಬಟಾಟೋನ ಇದರೊಳಗಡೆ ಮಿಕ್ಸ್ ಮಾಡಿಬಿಡ್ಬೇಕು. ಬಟಾಟೊ ಭಾಜಿ ರೆಡಿ. ಮುಗಿಸ್ ಬಟಾಟೊ ಭಾಜಿ ಮಾಡೋದು. ಸೊ ಈ ಕಡೆ ಕೊಬ್ಬರಿ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಜಸ್ಟ್ ಮಿಕ್ಸಿಗೆ ಹಾಕಿ ಮಸ್ತ್ ರುಬ್ಬಿಕೊಂಡ್ರೆ ಮುಗೀತು. ಈ ಚಟ್ನಿದು ರೆಸಿಪಿ ಬೇಕಂದ್ರೆ ನನ್ನ ಚಟ್ನಿದು ರೆಸಿಪಿ ಹಾಕ್ತೀನಿ. ಮಸ್ತ್ ಚಟ್ನಿ ಆಗುತ್ತೆ. ಸೊ ಮಸ್ತ್ ಸಣ್ಣಗೆ ರುಬ್ಬಾಯ್ತದನ್ನು. ಯಾವಾಗಲೂ ದೋಸೆ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ಮಸ್ತ್ ಫರ್ಮೆಂಟೇಷನ್ ಆಗೈತೆ ಇಷ್ಟು. ಸಂಡೇ ಸ್ಪೆಷಲ್ ಬಿಸಿ ಬಿಸಿ ಗರಿ ಗರಿ ದೋಸೆ ನಮ್ಮ ಮನೆಯಲ್ಲಿ. ಬಿಸಿ ಬಿಸಿ ದೋಸೆ. ಅದರೊಳಗೈತೆ ಚಟ್ನಿ. ಬೌಲ್ ತಗೋ. ದೋಸೆ ಜೊತೆಗೆ ಚಟ್ನಿ. ಫೀಲಿಂಗ್ ವೆರಿ. ಆ್ಯಕ್ಚುಲಿ ನಮಗೆ ಭಾಳ ಕ್ರಿಸ್ಪಿನೇ ದೋಸೆ ಸೇರ್ತಾವೆ. ಸೊ ಹಾಗಾಗಿ ನಾನು ಕ್ರಿಸ್ಪಿ ದೋಸೆನ ಮಾಡ್ತೀನಿ ಯಾವಾಗಲೂ. ಇಫ್ ಯಾರಿಗಾದರೂ ಈ ಥರ ಕ್ರಿಸ್ಪಿ ಗರಿ ಗರಿ ದೋಸೆ ಮಾಡೋದು ಏನೆಲ್ಲ ಮಾಡಬೇಕು, ಏನೆಲ್ಲ ಆ್ಯಡ್ ಮಾಡಬೇಕು, ಏನೆಲ್ಲ ಮಿಕ್ಸಿಗೆ ಹಾಕಬೇಕಂತ ಬೇಕಂದ್ರೆ ಕಮೆಂಟ್ ಮಾಡಿ. ಸ್ವಲ್ಪ ಎಲ್ಲ ಕೆಲಸ ಆಗ್ಯಾವ. ಬಟ್ ಮಧ್ಯಾಹ್ನದ ಊಟ ದಿನ ರೆಡಿ ಮಾಡಿಲ್ಲ, ಅದು ಮಾಡಬೇಕಿನ. ಬ್ರೇಕ್ಫಾಸ್ಟ್ ದಸ್ ಎಲ್ಲ ಮುಗಿತು. ದೋಸೆ, ಚಟ್ನಿ, ಪಟಾಟೊ ಪಲ್ಯ ಎಲ್ಲ ಮಾಡಿದೆ. ಅವರು ನಾಷ್ಟ ಮಾಡಿ ಸಂಡೇ ಔಟ್ಸೈಡ್ ಸಂಡೇ ಮಾರ್ಕೆಟಿಗೆ ಅಂತೇಳಿ ಅವರು ಹೋದರು.
ಸೊ ನಾನು ಇವಾಗ ರೆಸ್ಟ್ ಮಾಡತ್ತೀನಿ. ರೆಸ್ಟ್ ಆದಮೇಲೆ ಒಂದಿಷ್ಟು ರಾಶಿ ಬಟ್ಟೆ ಅದಾವೆಲ್ಲನೂ ಮಡಚಬೇಕು. ಬಿಕಾಸ್ ಆಂಟಿ ಲಾಸ್ಟ್ ಬಂದಿರಲಿಲ್ಲ. ಸೊ ಒಂದೇ ಟೈಮ್ ಭಾಳಷ್ಟು ಬಟ್ಟೆ ಇರೋದು. ಸೊ ನಾವು ಸ್ವಲ್ಪ ಎಲ್ಲ ಟ್ರಿಪ್ ಹಂಗೆಲ್ಲ ಹೋಗಿದ್ದು ಬಟ್ಟೆ ಜಾಸ್ತಿ ಅದಾವೆ. ಸೊ ಎಲ್ಲ ಮಡಚಬೇಕಂದ್ರೆ ಏನಿಲ್ಲ ಅಂದ್ರೆ 1 hour ಬೇಕು. ಇಬ್ಬರದು ಬಟ್ಟೆ ಅಷ್ಟು ಬಟ್ಟೆ ಅದಾವೆ. ಸೊ ಎಲ್ಲ ಬಟ್ಟೆ ಮಡಚಿದಾದ್ಮೇಲೆ ಯೂಟ್ಯೂಬ್ನ ಹಾಕ್ತೀನಿ ನೋಡಿ ಮತ್ತೆ ಹಾಕಕ್ಕೆ ನಾ ಅಂತ್ರ ಅವಾಗ ಮಾಡ್ಬೇಕು ಯಾಕೆ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡಿ ಒಂದ್ಸಲ ಗೇಂಡ ಮೃಗ ಏನೇನೋ ಇರ್ತೈತಲ್ಲ ಇದು ಹೆಂಗೆ ಬಾಯಿಗತ್ಲೆ ಸೊ ನಾನು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ರೆ ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.